ವರ್ಷಗಳ ಆರ್ಸಿಬಿಯ ಕನಸು ಕೊನೆಗೂ ನನಸಾಗಿದೆ. ಪಂಜಾಬ್ ವಿರುದ್ಧ 6 ರನ್ಗಳಿಂದ ಆರ್ಸಿಬಿ ಗೆಲುವನ್ನ ಸಾಧಿಸಿರೋದು ಕೊನೆಗೂ ಫಲಿಸಿದೆ. ಅಭಿಮಾನಿಗಳ ಪೂಜಾ ಫಲ. ಸತತ ತಪಸ್ಸಿನ ನಂತರ ಆರ್ಸಿಬಿ ಚಾಂಪಿಯನ್ ಆಗಿರೋದು. ಉಪವಾಸ ಹರಕೆ ಹೊತ್ತು ಪ್ರಾರ್ಥಿಸಿದ್ದ ಫ್ಯಾನ್ಸ್, 2008ರಿಂದ ನಿರಂತರ ಪ್ರಯತ್ನಿಸಿದ್ದ ಅಭಿಮಾನಿಗಳು, 18ನೇ ಪ್ರಯತ್ನದಲ್ಲಿ ನನಸಾದ ಆರ್ಸಿಬಿಯ ಕನಸು, ಪಂಜಾಬ್ ಚೊಚ್ಚಲ ಪ್ರಶಸ್ತಿ ಗೆಲ್ಲುವಂತ ಕನಸು ಭಗ್ನವಾಗಿದೆ. 18 ವರ್ಷಗಳ ತಪಸ್ಸು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 18 ವರ್ಷಗಳಿಂದ ಯಾವಾಗ ಕಪ್ ಗೆಲ್ತೀವಿ ಅನ್ನುವಂತಹ ಪ್ರಶ್ನೆಯಲ್ಲೇ ಇದ್ವಿ. ಆದರೆ ಈ ಬಾರಿ ಕಪ್ಪು ಗೆದ್ದಿರೋದು ಸಹಜವಾಗಿ ಸಂಭ್ರಮ ಅನ್ನೋದು ಮುಗಿಲು ಮುಟ್ಟಿದೆ. 2008ರಿಂದ ಒಂದು ಕಡೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪ್ರಯತ್ನ ಅನ್ನೋದು ಆಗ್ತಾನೆ ಇತ್ತು. ಆದರೆ ಈ ಬಾರಿ ಮಿಸ್ ಆಗೋದೇ ಇಲ್ಲ ಅನ್ನೋದನ್ನ ಟೀಮ್ ಕಟ್ಟಿದಾಗ್ಲೇನೆ ಬಹುತೇಕರು ಗೆಸ್ ಮಾಡಿದ್ರು. ಎಲ್ಲದರಲ್ಲೂ ಸೂಪರ್ ಆಗಿದ್ದಾರೆ. ಅದು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು. ಈ ಬಾರಿ ನಮ್ಮ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಇತ್ತು. ಕೊನೆಗೂ ಕೂಡ ಗೆದ್ದಿದ್ದೀವಿ ಅನ್ನುವಂಥ ಖುಷಿ ಇದೆ. ಕೆಲವೊಮ್ಮೆ ಪ್ರಾರ್ಥನೆಗಳು ಫಲಿಸುತ್ತೆ ಅಂತ ಹೇಳ್ತೀವಲ್ಲ, ಅದು ಇದೇನೆ. ಅದೆಷ್ಟೋ ಮಂದಿ ಹರಕೆ ಹೊತ್ಕೊಂಡಿದ್ರು, ಏನೇನೋ ಹರಕೆ ಹೊತ್ಕೊಂಡಿದ್ರು. ಜೊತೆಗೆ ಇನ್ನೊಂದಷ್ಟು ಅಭಿಮಾನಿಗಳು ಏನೇನೋ ಆಫರ್ಗಳನ್ನೆಲ್ಲ ಘೋಷಣೆ ಮಾಡಿಬಿಟ್ಟಿದ್ರು. ಸೊ ಈ ಒಂದು ದಿನಕ್ಕಾಗಿ, ಈ ಒಂದು ಕ್ಷಣಕ್ಕಾಗಿ, ಆ ಕಪ್ಪನ್ನು ಕೈಯಲ್ಲಿ ಹಿಡಿದು ಎತ್ತೋದಕ್ಕಾಗಿ, ಮುತ್ತಿಕ್ಕೋದಕ್ಕಾಗಿ 18 ವರ್ಷಗಳಿಂದ ಕಾದಿದ್ದು ಅದರ ಫಲ ಸಿಕ್ಕಿದೆ. ಅದರ ಖುಷಿ, ಅದರ ಹೆಮ್ಮೆ, ಅದರ ಸಂತಸ. ಕೆಲವರ ಕಣ್ಣಲ್ಲಿ ಆನಂದ ಬಾಷ್ಪ. ವಿರಾಟ್ ಕೊಹ್ಲಿ ಸೇರಿದಂತೆ ಕೆಲವರು ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಗ್ರೌಂಡ್ನಲ್ಲೇನೆ ಅತ್ತಿದ್ದೂ ಇದೆ. ಕಣ್ಣೀರು ತಡೆಯೋದಕ್ಕಾಗದೇನೆ ಆನಂದ ಬಾಷ್ಪ ಬಂದಿರೋದು. ಪ್ರತಿ ಮ್ಯಾಚಲ್ಲೂ ಇಡೀ ಗ್ರೌಂಡ್ ತುಂಬ ಕುಣಿದು ಕುಪ್ಪಳಿಸಿ ಹಾರಾಡಿ ಸಂಭ್ರಮಿಸ್ತಿದ್ದಂಥ ವಿರಾಟ್ ನಿನ್ನೆಯ ಮ್ಯಾಚ್ನಲ್ಲಿ ಕಣ್ಣೀರು ಹಾಕಿದ್ರು. ಅದಕ್ಕೆ ಕಾರಣ ಗೆಲುವು.